ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಬುಕ್ನ 4th ಚಾಪ್ಟರ್ ಮೆಂಟಲ್ ಹೀಲಿಂಗ್ಸ್ ಇನ್ ಏನ್ಷಿಯಂಟ್ ಟೈಮ್ಸ್. ಇವಾಗ ಇರೋ ರೀತಿಯೇ ಎಷ್ಟೋ ಡಿಸಾರ್ಡರ್ಸ್ ಆ ಕಾಲದಲ್ಲೂ ಇತ್ತು. ಹೆಚ್ಚಾಗಿ ತುಂಬ ಜನ ಮೆಂಟಲ್ ಡಿಸಾರ್ಡರ್ಸಿಂದ ಎಫೆಕ್ಟ್ ಆದರು. ಅವಾಗ ಇದ್ದಂಥ ಜನರೆಲ್ಲ ಮೆಂಟಲ್ ಡಿಸಾರ್ಡರ್ ಇದ್ದಂಥ ಪೇಷಂಟ್ಸ್ನ ಹೇಗೆ ನೋಡಿದ್ರು ಅಂದರೆ, ದೆವ್ವ ಹಿಡಿದಿದೆ, ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಕೆಟ್ಟ ಆತ್ಮ ಸೇರಿದೆ ಅನ್ನೋ ರೀತಿ ಅವ್ರನ್ನ ತುಂಬ ಟಾರ್ಚರ್ ಮಾಡಿದ್ರು. ಅದಕ್ಕೆ ಅಂತ ತುಂಬ ಪ್ರೊಸೀಜರ್ಸ್ ಆ್ಯಂಡ್ ರಿಚುವಲ್ಸ್ ಎಲ್ಲ ನಡೆಯುತ್ತೆ. ಟ್ರೆಫಿನಿಷನ್ ಅನ್ನೋ ಒಂದು ಟ್ರೀಟ್ಮೆಂಟ್ ಇದೆ. ಮನುಷ್ಯನ ಸ್ಕಲ್ಲಲ್ಲಿ ಒಂದು ಹೋಲ್ ಮಾಡ್ತಾರೆ. ಅದರಲ್ಲಿ ಕೆಟ್ಟ ಆತ್ಮ, ದೆವ್ವ ಎಲ್ಲ ಆ ಹೋಲ್ನ ಮೂಲಕ ಹೋಗಿಬಿಡುತ್ತೆ. ತಕ್ಷಣ ಅವರು ಸರಿ ಹೋಗ್ತಾರೆ ಅಂತ ಕೆಲವು ಪ್ರೊಸೀಜರ್ಸ್ನ ಫಾಲೋ ಮಾಡಿದ್ದಾರೆ. ಮಿಸ್ಟೇಕ್ ರಿಚುವಲ್ಸ್ ಅನ್ನೋ ಮೆಥಡಲ್ಲಿ ಎಲ್ಲರೂ ಒಂದು ಸೇರಿ ಜಾತ್ರೆ ಮಾಡೋ ರೀತಿ ಸೆಟಪ್ ಎಲ್ಲ ಮಾಡಿ ರಿಚುವಲ್ ಮಾಡ್ತಾರೆ. ಮೂವೀಸಲ್ಲೆಲ್ಲ ನೋಡಿರ್ತೀವಿ, ದೆವ್ವ ಓಡಿಸ್ತೀವಿ ಅಂತ ಹೇಳಿ ಆ ಅಫೆಕ್ಟ್ ಆಗಿರೋ ವ್ಯಕ್ತಿನ ಕರೆದು ಒಂದು ರಿಚುವಲ್ ಮಾಡ್ತಾರೆ. ಹೊಡೆದು ಹರ್ಟ್ ಸಹ ಮಾಡ್ತಾರೆ. ಕಲ್ಪನಾ ಮೂವಿಯಲ್ಲಿ ಈ ಮೆಥಡ್ನ ನೋಡಿರ್ತೀರಾ. ಐಸ್ ವಾಟರ್ ಬಾತ್ ಅಂತ ಒಂದು ಮೆಥಡ್ ಇದೆ. ತುಂಬ ಕೋಲ್ಡ್ ಆಗಿರೋ ನೀರಲ್ಲಿ ಅವ್ರನ್ನ ಮುಳುಗಿಸಿ ಟಾರ್ಚರ್ ಮಾಡೋದು. ನಂತರ ಐಸೋಲೇಷನ್, ಅವ್ರನ್ನ ಊರಿಂದ ಆಚೆ ಇಡೋದು. ಹೀಗೆಲ್ಲ ನಡೆದಿದೆ. ಇದಕ್ಕಿಂತ ಮುಂಚೆ ಇರೋ ಸೆಂಚುರೀಸ್ಗೆಲ್ಲ ಹೋದರೆ ಎಲ್ಲಾದರೂ ತಗಲಿ ಗಾಯ ಆದರೆ ಮರದ ಕೊಂಬೆನ ಮುರಿದು ಗಾಯ ಆದಂಥ ಜಾಗದಲ್ಲಿ ಆ ಕೊಂಬೆಯಿಂದ ಚೆನ್ನಾಗಿ ನೋವಾಗೋ ಹಾಗೆ ಚುಚ್ಚಿ ಆ ಕೊಂಬೆನ ಮಣ್ಣಲ್ಲಿ ಹೂತಾಕ್ತಾರಂತೆ. ನಂತರ ಸ್ವಲ್ಪ ದಿನಗಳಲ್ಲಿ ಸರಿಯಾಗುತ್ತಂತೆ. ಸುಮ್ಮನೆ ಇದ್ದಿದ್ರೇ 2 to 3 ಡೇಸಲ್ಲಿ ಸೆಲ್ ರೀಜನರೇಟ್ ಆಗಿ ಗಾಯ ವಾಸಿ ಆಗ್ತಿತ್ತು. ಇವರು ಆ ಟೆಕ್ನಿಕ್ಸ್ ಎಲ್ಲ ಫಾಲೋ ಮಾಡಿದ್ದಾರೆ. ಕೆಲವು ಮೆಂಟಲ್ ಡಿಸಾರ್ಡರ್ಸಿಂದ ಎಫೆಕ್ಟ್ ಆದ ಪೇಷಂಟ್ನ ಸ್ಕಿನ್ನ ಟೇರ್ ಮಾಡಿ ಬ್ಲಡ್ ಬರೋ ಹಾಗೆ ಮಾಡ್ತಾರೆ, ವಾಮಿಟ್ ಮಾಡೋ ಹಾಗೆ ಮಾಡ್ತಾರೆ. ಇದೆಲ್ಲ ಯಾಕೆ ಅಂದರೆ ಆವಾಗಲೇ ಮೆಂಟಲ್ ಡಿಸಾರ್ಡರ್ಸ್ ಇದರ ಮೂಲಕ ಆಚೆ ಹೋಗುತ್ತೆ ಅಂತ ಮಾಡಿದ್ದಾರೆ. ನಂತರ ಎಲೆಕ್ಟ್ರಿಕಲ್ ಶಾಕ್ ಕೊಡೋದು, ಹೀಗೆ ತುಂಬ ಮೆಥಡ್ಸ್ ಬಂದಿದೆ. ಆಥರ್ ಕೆಲವು ಏನ್ಷಂಟ್ ಹೀಲಿಂಗ್ ಟೆಕ್ನಿಕ್ಸ್ನ ಬಗ್ಗೆ ಹೇಳ್ತಾರೆ. ಮೆಂಟಲ್ ಇಲ್ನೆಸ್ ಇರೋ ಜನರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಅಲ್ಲಿರೋ ಪ್ರೀಸ್ಟ್ ಎಲ್ಲ ಕೆಲವು ಸ್ಲೀಪಿಂಗ್ ಡ್ರಗ್ಸ್ ಕೊಡ್ತಾರೆ. ಅವರು ಮಲಗೋಕ್ಕೆ ಮುಂಚೆ ಕೆಲವು ಹಿಪ್ನಾಟಿಕ್ ಸಜೆಷನ್ಸ್ ಕೊಡ್ತಾರೆ. ನೀನು ಮಲಗೋವಾಗ ದೇವರು ನಿನ್ನ ಬಂದು ನೋಡ್ತಾರೆ, ಅವರು ನಿನ್ನ ಸರಿ ಮಾಡ್ತಾರೆ ಅಂತ ಆ ಪೇಷಂಟ್ಸ್ ಹತ್ರ ಹೇಳ್ತಾರೆ. ಅದೇ ರೀತಿ ಆ ಪೇಷಂಟ್ ಸಹ ಕ್ಯೂರ್ ಆಗ್ತಾರೆ. ಅದಾದಮೇಲೆ ಕೆಲವು ಸಂಪ್ರದಾಯಗಳು ನಡೆಯುತ್ತೆ. ಈ ಲಿಸರ್ಡ್ ಆ್ಯಂಡ್ ಕೆಲವು ಇನ್ಸೆಕ್ಟ್ಸ್ನ ಚಂದ್ರನ ಕೆಳಗೆ ಇಕ್ಕಿ ಕೆಲವು ರಿಚುವಲ್ಸ್ನ ಮಾಡ್ತಾರೆ. ಇವರ ಥಾಟ್ ಏನಂದರೆ, ನಾವು ಈ ರೀತಿ ರಿಚುವಲ್ಸ್ ಮಾಡೋದ್ರಿಂದಾನೇ ಅವರು ಕ್ಯೂರ್ ಆದರು ಅಂತ ಅಂದ್ಕೊಳ್ತಾರೆ. ಆದರೆ ನಿಜ ಏನಂದರೆ, ಆ ಪೇಷಂಟ್ ಮಲಗೋಕ್ಕೆ ಮುಂಚೆ ಕೊಟ್ಟ ಆ ಸಜೆಷನ್ಸ್ ಡೈರೆಕ್ಟಾಗಿ ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿರುತ್ತೆ. ಅದರಿಂದಾನೇ ಆ ಪ್ರಾಬ್ಲಮ್ ಕ್ಯೂರ್ ಆಗಿರುತ್ತೆ. ಮೆಂಟಲ್ ಇಲ್ನೆಸ್ನ ಕ್ಯೂರ್ ಮಾಡೋದು ಸಬ್ಕಾನ್ಷಿಯಸ್ ಮೈಂಡೇ, ಈ ಬೇರೆ ರಿಚುವಲ್ಸ್ ಅಲ್ಲ.